ಒಬ್ಬ ಆರ್ಮ್ಸ್ಟ್ರಾಂಗ್ ಅವ್ರನ್ನ ಕೊಲೆ ಮಾಡಿರ್ಬೋದು ಮನುವಾದಿಗಳು, ಜಾತಿವಾದಿಗಳು. ಆದ್ರೆ ಆ ಆರ್ಮ್ಸ್ಟ್ರಾಂಗ್ ಅವರ ಆಲೋಚನೆ ಏನಿತ್ತು, ಅವರ ಸಿದ್ಧಾಂತ ಏನಿತ್ತು, ಅವರ ಗುರಿ ಉದ್ದೇಶಗಳೇನಿತ್ತು, ಅದು ಸಾಯೋದಿಲ್ಲ. ಸಾಯೋದಕ್ಕೆ ನಾವು ಬಿಡೋದಿಲ್ಲ. ಅವರ ಹೋರಾಟವನ್ನ, ಅವರ ಕನಸನ್ನ, ಅವರ ಸಿದ್ಧಾಂತವನ್ನ ನಾವು ಮುನ್ನಡೆಸೋದಕ್ಕೆ ನಾವು 100 ಜನ ಎದ್ದು ಬರ್ತೀವಿ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನನಗೆ ಒಂದು ಅನುಮಾನ ಇದೆ. ಏನು 6 ಜನ ಸೇರಿ ಕೊಲೆ ಮಾಡಿದ್ದಾರೆ ಆರ್ಮ್ಸ್ಟ್ರಾಂಗ್ ಅವ್ರನ್ನ, ಅದರಲ್ಲಿ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ. 6 ಜನ ಕೊಲೆ ಮಾಡಿದ್ರೆ 8 ಜನನ ಬಂಧಿಸಿದ್ದಾರೆ. ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನು, ಇದ್ರ ಹಿನ್ನೆಲೆ ಹುನ್ನಾರ ಏನು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ನಮಗೆ ಅನಿಸ್ತಾ ಇರೋದೇನಂದ್ರೆ ಈ ಕೊಲೆ ಹಿಂದೆ DMK ಸರ್ಕಾರ ಇದೆ. ಇದು ರಾಜಕೀಯ ಪಿತೂರಿಯ ಒಂದು ಕೊಲೆ, ರಾಜಕೀಯ ಹುನ್ನಾರದ ಒಂದು ಕೊಲೆ. ಇದರ ಹಿಂದೆ ಸ್ಟಾಲಿನ್ ಅವರೇ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ 2011ರಲ್ಲಿ ಸ್ಟಾಲಿನ್ ಅವರ ವಿರುದ್ಧವಾಗಿ ಆರ್ಮ್ಸ್ಟ್ರಾಂಗ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಒಂದು ದುರುದ್ದೇಶನ ಇಟ್ಕೊಂಡು ಇವತ್ತು ಆರ್ಮ್ಸ್ಟ್ರಾಂಗ್ ಅವರು ಕೊಲೆ ಆಗಿದ್ದಾರೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಇವತ್ತು ಆರ್ಮ್ಸ್ಟ್ರಾಂಗ್ ಅವರು ಏನು ಕೊಲೆ ಆಗಿದ್ದಾರೆ, ಈಗ ಏನು ಅವರು ಕೊಲೆ ಮಾಡಿದಂತವ್ರು ಡೆಲಿವರಿ ಬಾಯ್ಗಳ ವೇಷದಲ್ಲಿ ಏನು ಟಿ ಶರ್ಟ್ ಹಾಕೊಂಡು ನಾವು ಫುಡ್ ಡೆಲಿವರಿ ಮಾಡ್ತೀವಿ ಅಂತ ಹೇಳಿ ಬಂದು ಏಕೈಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಜೊತೆ ಸುತ್ತಮುತ್ತ ಜನ ಇದ್ರು ಕೂಡ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಆದ್ರೆ ಈ ಕೊಲೆ ಏನು ಆರ್ಮ್ಸ್ಟ್ರಾಂಗ್ ಅವ್ರು ಆಗಿದ್ದಾರೆ, ಈ ಕೊಲೆ ಕೇಸನ್ನ CBIಗೆ ಒಪ್ಪಿಸ್ಬೇಕು. ಮತ್ತೆ ಏನು ಆರ್ಮ್ಸ್ಟ್ರಾಂಗ್ ಅವರ ಕುಟುಂಬಕ್ಕೆ DMK ಸರ್ಕಾರ 2 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಯಾರು ಕೊಲೆ ಆಗಿದ್ದಾರೆ ಅವ್ರ ಮೇಲೆ ಗೂಂಡಾ ಹಾಕಿ ಅವರನ್ನ ಗಡಿಪಾಡು ಮಾಡಬೇಕು, ರಾಜ್ಯದಿಂದ ಗಡಿಪಾರು ಮಾಡಬೇಕು. ಮತ್ತೆ ಆರ್ಮ್ಸ್ಟ್ರಾಂಗ್ ಅವ್ರ ಕುಟುಂಬಕ್ಕೆ ಸರಿಯಾದಂತ ನ್ಯಾಯ ಸಿಗಬೇಕು ಅಂತ ನಮ್ಮ ಒತ್ತಾಯ.